ಕೈಲಾಸದಲ್ಲಿ 7 ಯುಗದಲ್ಲಿ 7 ಋಷಿ ಅವತಾರವನ್ನು ತೊಟ್ಟು ಶಿವನ ಸಲವಾಗಿ ಸಾನಿಯ ಬೇರಾಗಿ ಸಮದು ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ಕಾಮಧೇನ ಕಲ್ಪವೃಕ್ಷವನ್ನು ಪಡೆದುಕೊಂಡು ಮಂದಾಲಗಿರಿಯ ಪರ್ವತದ ಮೇಲೆ ಮಸ್ತನಾಗಿ ಎಳೆದು ಕಲ್ಲ ಗದ್ದಗಿವನ್ನು ಮಾಡಿ ಮುಳ್ಳ ಹಾಸಿಗೆಯನ್ನು ಹಾಕಿ ಭಕ್ತರ ಉದ್ಧಾರ ಮಾಡ್ತಿರ್ತಕ್ಕಂತ ಯೋಗಿನಾದ ತ್ಯಾಗಿನಾದ ಸಾಧುನಾದ ಸಾಧು ಸತ್ಪುರುಷನಾದ ಮೂಲ ಪೀಠ ಮುಮ್ಮೆಟ್ಟ ಗಿರಿಯೇಶ್ವರ ನನ್ನ ಅಜ್ಜ ಅಡ್ಡ ಜಾಡಿ ಒಡಿಯ ಇಡೀ 18 ಕುಲಕ ಮಾನವರಿಗೆ ಮನೆದೇವರಾಗಿ ಮರ್ತ್ಯದೊಳಗೆ ಇರುವಂತ ಯೋಗಿನಾದ ಅಮ್ಮಗು ಸಿದ್ಧಗಾದರೂ ಕೂಡ ಈ ಸಂಘದ ಪರವಾಗಿ ಸಂದಿಗೆ ನೆಮ್ಮಸಿಕೊಂಡು ಅರಕೇರಿಯರ ಮನಿ ಬೆಹುರಾಗಿ ಗುರುಮನಿ ಅರಕೇರಿಯರ ಮನಿ ಬೆಹುರಾಗಿ ಗುರುಮನಿ ನಡ ಊರಿನ ಧರ್ಮದ ವಿಜಯ ಸಲುವಾಗಿ ಧರ್ಮದ ಕಟ್ಟಿವನ್ನು ಕಟ್ಟಿ ಧರ್ಮ ನ್ಯಾಯ ಮಾಡ್ತಿರ್ತಕ್ಕಂತ ಧರ್ಮವೀರ ನನ್ನ ಅಪ್ಪ ಬುದ್ಧುಳ್ಳ ಬೆಳೆಯನ್ನ ಸಿದ್ಧಗಾದರೂ ಕೂಡ ಸಂದಿಗೆ ನೆಮ್ಮಸಿಕೊಂಡು ಮಲಕಾರ ಸಿದ್ಧೊಂದು ಅಮಸಿದನ ಅವತಾರ ಅವರಿಗೆ ಗಣ್ಣ ಕಿರಿಜಡಿ ಹೊಳೆಯುವುದು ಬಂಗಾರ ಕಲಿಯುಗದಾಗ ಒಂದು ಕೃಷ್ಣನ ಅವತಾರ ನಂಬಿದ ಭಕ್ತರಿಗೆ ಆಗ್ಯನು ಸಾಕಿರ ಹರಿಯ ಹಾವಿನ ಗಂಡ ಉರಿಯ ಬೆಂಕಿಯ ಕೆಂಡ ಆಸಂಗಿ ಮಡ್ಡಗ ಹೊಡೆದನ ಮೊತ್ತಿನ ಚಂಡ ಅಂತ ಗಂಡಗಲಿ ಮದಿಯ ಹುಲಿ ಬಾಲ ಮಲ್ಕಾರ ಸಿದ್ಧಗಾದರೆ ಕೂಡ ಸಂದಿಗೆ ನೆಮ್ಮಸಿಕೊಂಡು ಕಲ್ಲುರ ಕಡಿಮಟ್ಟ ಜಗದೊಳಗ ಗಂಡ ಮಟ್ಟ ಕಲ್ಲುರ ಕಡಿಮಟ್ಟ ಜಗದೊಳಗ ಗಂಡ ಮಟ್ಟ ಹಿರಿಯ ಬಾದ್ಮಿ ದಿನ ಹರಿಯ ಪಾಡಕ ಹೆರತನ ನುಡಿ ಮಾಡುವ ಅಮ್ಮಗೆ ಇರ್ತೀನ ಅಂದ್ಬಿಟ್ಟ ಅಂತ ಕಲ್ಲೂರದ ಒಡಿಯ ಬಿಳಿಯ ಶಿಖರದ ಗುಡಿಯ ಕಲ್ಲೂರ ಬಟ್ಲೆ ಒಡೆಯಾಗಾದರ ಕೂಡ ಸಂದಿಗೆ ನೆಮ್ಮಸಿಕೊಂಡು ಬರ್ತಿರ್ತಕ್ಕಂತ ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳಿಗೆ ವಂದನೆಗಳನ್ನ ಹೇಳುತ್ತಾ ಮಾಸ್ತರ ಜಾಸ್ತಿ ಮಾತಾಡಿ ಜನಕ್ಕೆ ವಜ್ಜ ಬದ್ಬೇಡ ಪಾಳಿ ಬ್ಯಾಳದ ನೇರವಾಗಿ ವಿಷಯಕ್ಕೆ ಬರೋಣ ಬರ್ರಿಪ್ಪ ಏನ್ ವಿಷಯಕ್ಕೆ ಪ್ರಥಮವಾಗಿ ನಮ್ಮ ಪುಂಡಲಿಕ್ ಮಾಸ್ತರ್ ಬಂದ್ ಏನೇನು ಮಾತಾಡ್ದ ಏನ್ ಅರ್ಬಾಟ ಮಾಡಿ ಹೋದ್ರು ಮಗಳಿ ಇದು ಮೊದಲು ಲಕ್ಷ್ಯದಾಗ ಇಟ್ಕೋ ಪುಂಡ್ಲಿಕ್ ಮಾಸ್ತರ ಇಂಡಿ ಜಟ್ಯಾಪ್ ಮಾಸ್ತರ್ ಭಾಷೆದೊಳಗೆ ಹೇಳಬೇಕಾದ್ರೆ ಮುಮ್ಮೆಟ್ಟು ಗುಡ್ದಾಗ ಪೈಪ್ ಏರ್ಸಿನ್ ಲೌಡಿ ನಿನಗ ಪೈಪ ಯಾವ ವಿಷಯ ಹೆಂಗ ಮಾತಾಡ್ಬೇಕು ಎಲ್ಲಿಲ್ಲ ಮೊದಲು ವಿಚಾರ ಮಾಡು ಏನತ್ತಿ ಮಾತಿಗೊಮ್ಮೆ ಮಾಸ್ತರ ನೀ ಏನ್ ಮಾತಾಡ್ತಿ ಅಫ್ಜಲ್ಪುರ ಒಮ್ಮೆತಿ ಕಲಬುರ್ಗಿ ಒಮ್ಮೆತಿ ನಿನಗ ಸಂಗಟ ಗುರುನಿಗ್ ಮಾಸ್ತರ್ ಸ್ಟೇಜ್ ಮೇಲೆ ಬಂದಿತ್ತಿನ ಸ್ಟೇಜ್ ತೆಳಗಿ ಅವನಿಗೆ ನೋಡೇ ಗುರುನಿಗ್ ಮಾಸ್ತರ್ ನೋಡಿ ಟವರ್ ಹಿಡಿದು ಬಿಟ್ಟು ಮಾಡ್ಲಕತ್ತಿದ್ದು ಹಿಡಿದು ಬಿಟ್ಟು ಅಂತದ್ರೊಳಗತಿ ಉಮದಿ ಉಮೇಶ್ ಮಾಸ್ತರ್ ರಾಣಿ ಮಾಸ್ತರ್ ವಿಚಾರ ಮಾಡು ವೇದಿಕೆ ಬಂದ ಆ ಕಡೆ ನಿಂದ್ರು ಈಚಿ ಕಡೆ ನಾನ್ ನಿಂದಿರ್ತ ರಾಜ ಯಾರಂಗ್ ಕಾಣಿಸ್ತಾರ ರಾಣಿ ಯಾರಂಗ್ ಕಾಣಿಸ್ತಾರ ಮೊದಲು ವಿಚಾರ ಮಾಡು ಯಾವ ಪ್ರಕಾರ ಪುಷ್ಪಕ ವಿಮಾನದಾಗ ಸೀತೆ ಮಾತಿಗೆ ಎತ್ತಿ ಯಾರು ಒಯ್ದ್ರ ರಾವಣ ಒಯ್ದಿದ ಹೌದು ಆ ಪ್ರಕಾರ ಎಲ್ಲರ ಪುಂಡ್ಲಿಕ್ ಮಾಸ್ತರ ಹಾರ್ಯಾಡದ್ರ ನೀವು ಇಬ್ರು ಇದ್ದೀರಿ ನೋಡ ಅಣ್ಣ ತಮ್ಮರಿಗೆ ಇಬ್ಬರಿಗೆ ಎತ್ಕೊಂಡು ಎರಡು ತಾಕತ್ತ ಮೋಕ್ಷದ ಮುತ್ತೆ ನಮಗ್ ಕೊಟ್ಟಾನ ಒಬ್ಬನಿಗೆ ಗುಡ್ಡದ ತೆಳಗ್ ಇಡ್ತೀನು ಒಬ್ಬನಿಗೆ ಗುಡ್ಡದ ಮ್ಯಾಲ ಒಯ್ದು ಪುಷ್ಪಕ ವಿಮಾನ ಮಾಡಿ ಎರಡು ತಾಕತಿ ಉಮದಿ ಮಾಸ್ತರ ಹೌದು ಇದು ಮೊದಲ ಎತ್ತರ ಇರ್ಲಿ ಮುಂದೆ ಏನ್ ಹೇಳ್ತಾನ ಬುರ್ಲಿ ಅವ್ ಬುರ್ಲಿ ಬಿರ್ಲಿ ಕತಿ ಅವೆಲ್ಲ ಬಿಟ್ಟು ಬಿಡು ನೇರವಾಗಿ ಸಿದ್ದಡಿ ಮಾಸ್ತರ್ ಹೇಳ್ಯಾರ ನಮಗ್ ಗುರುನಿಂಗ್ ಸರ್ ಆ ಪ್ರಕಾರ ಹಾಡು ಯಾವ ಪ್ರಕಾರ ನೀ ಬುರ್ಲಿ ಇರ್ಲಿ ನೀ ಏನ್ ಮಾಡ್ತಿ ಮಾಡು ಬ್ಯಾಟಿಗಾರ ಇಲ್ಲಿ ಎಂತವ್ರದಾರ ಮಟ್ಟಮನಿ ಮಾಸ್ತರ ಮದಗೊಂಡ ಮುತ್ತನ ಪ್ರೀತಿಯ ಶಿಶು ಗುರುನಿಂಗ್ ಮಾಸ್ತರ್ ಅದಾರ ಅಂತ ಮ್ಯಾಳಿನೊಳಗ ನೀ ಮಾಡ್ಬೇಕಾದ್ರೆ ಏನ್ ಮಾಡಿದ್ರು ನಡಿಯಲ್ಲ ಏನಾರ ನಿನ್ ಖುಬಿ ಇತ್ತು ಏತಂದ್ರ ಈಗ ನೀ ಹಾಡಿದಿ ಏನು ಜಗತ್ತಿನೊಳಗ ಜಗದ್ಗುರು ರೇವಣಾಸಿದ 700 ವರ್ಷ ಅರಿಲಾರದೆ 700 ವರ್ಷ ತಿರುಗಾಡ ಅಂತ ಹೇಳಿದಿ ಏನಾರ ನಿಂದ ಪವರ್ ಇತ್ತು ಏತಂದ್ರ ಏನಾರ ನಿಂದ ಟವರ್ ಇತ್ತಪ್ಪ ಅಂದ್ರ 700 ವರ್ಷ ಯಾವ್ಯಾವ ಊರಿಗೆ ಹೋದವ ಅರಿಲಾರ್ದೆ 700 ವರ್ಷ ಯಾವ್ಯಾವ ಊರಿಗೆ ಹೋದ ಇದು ನಿಂದ ಪಾವರ್ ಇದ್ದಪ್ಪ ಅಂದ್ರ ಮುಂದಿನ ಸಂದಿಗೆ ಹೇಳು
ಈ ಚಪ್ಪಲಿ ಬಡ್ಕೊಂಡು ಹೋಗು. ಯಾಕಂದ್ರ ನಂದು 1700 ಮಟ್ಟ ಮನಿ ಎಲ್ಲೆಲ್ಲಿ ಹೋದ್ರಿ ಯಾವ ಊರಿಗೆ ಹೋದ್ರಿ. ಈಗ ನಮ್ಮ ಗುರುನಿಂಗ್ ಸರ್ 21 ಮಂದಿ ಧರ್ಮರು ಊರ ತಾಯಿ ತಂದೆ ಹೆಸರು ಹೇಳಿದ್ರು. ಹಂಗ ನಿನ್ನ ಜಗದ್ಗುರು ಯೌನಾಶಿದ 700 ವರ್ಷ ಎಲ್ಲಿ ತಿರುಗಾಡದ, ಯಾವ ಮಟ್ಟ ಮನಿಗೆ ಹೋದ, ಎಲ್ಲಿ ಆ ಮಟ್ಟ ಮನಿಗೆ ಗಳಿಸದ. ಅವು 700 ಇವು 700 1400 ವರ್ಷ ತಿರುಗಾಡುದು ಮಟ್ಟ ಮನಿ ಹೆಸರು ನೀ ಮುಂದಿನ ಸಂಧಿ ಹೇಳು. ಏನ ಇದು ಒಂದೇ ನಿನಗೆ ಪ್ರಶ್ನೆ. ಇನ್ನು ಮತ್ತೊಬ್ಬ ಬರ್ತಾ ನೋಡ್ರಿ, ಅವ ಯಾರಪ್ಪ? ವೀರಭದ್ರ ನಂಗ ಜಿಗಿದಾಡ್ಕೋತ ಕಡರ್ ಕಡಲ್ ಅಂತೇಳಿ ಶಾಪಾತ ತೊರವಿ ಬುಳ್ಳಪ್ಪ ಮಾಸ್ತರ. ಅವ್ರಿಗೆ ಒಂದು ಪ್ರಶ್ನೆ ಅದ. ಏನ್ರಿಪ್ಪ ಈ ಪ್ರಶ್ನೆ ಹೇಳ್ದಪ್ಪ ಅಂದ್ರ ತೊರವಿ ಬುಳ್ಳಪ್ಪ ಮಾಸ್ತರ ಮುಂದಿನ ಸಂಧಿಗೆ ಹೇಳ್ದಂದ್ರ ಈ ವೇದಿಕೆ ಮ್ಯಾಲ ಕರೆಸಿ ಅರ್ಧ ತೊಲಿ ಬಂಗಾರ ಉಮೇಶ್ ಮಾಸ್ತರ್ ಹಾಕ್ತಾನ. ಹೌದು ಹೌದು, ದೃಷ್ಟಾಂತವಾಗಿರ್ಬೇಕು, ಪುರಾಣವಾಗಿ ಹೇಳ್ಬೇಕು, ದೃಷ್ಟಾಂತವಾಗಿ ಸದ್ಯ ಮಟ್ಟ ಮನೆಯೊಳಗ ನಡೆದಿರ್ಬೇಕು, ಕಾಣ್ತಿರ್ಬೇಕು, ಅಲ್ಲಿ ಹೋಗಾನ ಹೇಳ್ಬೇಕು. ಯಾವಾಗ ರಾಮಾಯಣದಲ್ಲಿ ಹನುಮಾನ ಎದಿ ಶೀಳಿ ತನ್ನ ಗುರುವಿಗೆ ರಾಮಗೆ ತೋರ್ಸ್ಯಾನ ಹಂಗ ಮಾಳಿಂಗರಾಯನ ಸಂಪ್ರದಾಯದ ಒಳಗ ಒಬ್ಬ ಮಹಾತ್ಮ ಎದಿ ಹರಿದು ಬೀರಲಿಂಗನ ತೋರ್ಸ್ಯಾನ. ಯಾವ ಮಟ್ಟ ಮನ್ಯಾಗ ತೋರ್ಸ್ಯಾನ, ಯಾವ ಸಂದರ್ಭದಾಗ ತೋರ್ಸ್ಯಾನ, ಹೌದು ಯಾವ ಮಟ್ಟ ಮನೆ ಒಳಗ ನಡೆದದ. ನೀನ್ ಹಾಲು ಮತ್ತದ ಎಟ್ಟು ಗ್ರಂಥ ಆ ಗ್ರಂಥ ಹುಡುಕ್ಯಾಡು ಬಂದ ಯಾವ ಮಟ್ಟ ಮನ್ಯಾಗ ಅಲ್ಲಿ ಆಗ್ಯದ ದೃಷ್ಟಾಂತ ಹೇಳ್ದಪ್ಪ ಅಂದ್ರ ಅರ್ಧ ತೊಲಿ ಬಂಗಾರ ಮುಂದಿನ ಸಂದಿಗೆ. ಹೌದು ಹೌದು ಹೌದು. ಹೆಂಗಾಗ್ಯದ ನಮ್ಮ ಪುಂಡ್ಲಿಕ್ ಮಾಸ್ತರ್ ಗಾಡಿ ಆ ಕಡೆ ಮೋತಿ ಮಾಡ್ತಾರ ಬೇಡ ಹೋಗು ಕಾಲಾಗ ಹಾದ ವರ್ಷಿನ ಬಡದ ಗೊತ್ತದ ಅವನಿಗೆ. ಇಲ್ಲಿ ಹಾಡ್ಬೇಕು, ಜಿಗಿದ್ ಹೋಗ್ಬೇಕು. ಆದ್ರ ಬುಳ್ಳಪ್ಪ ಮಾಸ್ತರ್ ಏನ್ ಮಾಡ್ಯಾನ, ಮನುಗುಳು ಸೋಮ ಮಾಸ್ತರ ಹಿಂದ ಮುದೇವ್ರ ಜೀಪ, ನಡುವ ಬುಳ್ಳಪ್ಪ ಮಾಸ್ತರ್ ಜೀಪ, ಮುಂದ ಗುರುನಿಂಗ್ ಮಾಸ್ತರ ಮಗಳಿ ನಡಬರ್ಕ ಸಿಕ್ಕಿದ ನೀನು ತಿಕ್ಕಿ ಬಿಡ್ತೇವ್ ತಿಕ್ಕಿ. ಹೇಳು ಮುಂದಿನ ಸಂಧಿ ಇಲ್ಲಿ ಸತ್ಯ ಸಿದ್ಧರ್ ನಮ್ ಗುರುನಿಂಗ್ ಸರ್ ಮಾತಾಡಿ ಮುಂದಿನ ಚಾಲ ಹೇಳ್ತಾರ. ಇನ್ನೊಂದು ಅಗಳ ಏನಂದನ, ಈಗ ಏನಾರ ಮಾತಾಡಿದ್ರಿ 4ನೇ ಪಾಳಿ ಉಮೇಶ್ ಮಾಸ್ತರ್ ಅದು ಎಚ್ಚರಿಟ್ಟು ಕರ್ಜ ವ್ಯಾಜ ಸಕಟ್ ಪರತ್ ಪೇಡಲ್ಲಿ ನಾವ್ ಮಾಡ್ತೇವೆ. ಗುರುಗಳಿಗೆ ಹೇಳ್ತಾರೆ. ಹಲೋ, ಬಳ್ಳಿ ಗುರುಡರು ಕೂಡಿ ಹಳ್ಳವನೆ ಬಿದ್ದಂತೆ. ಹೌದು ಹೌದು, ಒಳ್ಳೆಯ ಗುರುವಿನ ಉಪದೇಶ ಒಂದಿಲ್ಲದಿದ್ದೊಡೆ ಏನಾಗ್ತದ್ರಿಪ್ಪ, ಎಲ್ಲಿ ಹೋದ ಮುಕ್ತಿ ಸರ್ವಜ್ಞ ಅಂದವ. ಹೌದು ಹೌದು, ಯಾಕಂದ್ರ ಏನಾಗ್ಯದ್ರಿಪ್ಪ, ನನ್ನಪ್ಪ ಯಾರು ನಾಡ ಮೇಲೆ ನಾಡಗೌಡನ ಜಗದ ಮೇಲೆ ಹೋಗಿ ದೇಸಾಯಿ ಅನಿಸಿಕೊಂಡ, ದೇಶದ ಮ್ಯಾಗ ಹೋಗಿ ದೇಸಾಯಿ ಅದ. ಹೌದ, ಭಕ್ತರ ಕಂಡಲ್ಲಿ ಭಗವಂತನಾಗಿ ನೆನೆಸಿದವರ ಮನೆಯೊಳಗ ಕನಸಿನಲ್ಲಿ ಹೋಗಿ ಭಕ್ತರ ಬಂಧನ ಬಿಡಿಸೋ ಸಂಬಂಧಾಗಿ ಏನು ಮಾಡಿದ್ರಿಪ್ಪ, ನನ್ನಪ್ಪ ನಾಡಗೌಡ ಅಮೋಘ ಸಿದ್ದೇಶ್ವರನ ಜಾತ್ರೆಗೆ ಮುಮ್ಮೆಟ್ಟಿ ಗುಡ್ಡದ ಮ್ಯಾಗ ನೀವೆಲ್ಲ ತಾಯಿ ತಂದೆಗಳು